ಅಲ್ಲದೆ ಪಕ್ಷದ Headlines presented by Parul University, Vadodara, Gujarat. ರಾಮ ಮಂದಿರ ಹೆಸರಿನಲ್ಲಿ ರಾಜಕೀಯ, ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನವಿಲ್ಲವೆಂದು ಡಿಕೆಶಿ ಕಿಡಿ. ರಾಮ ಪೂಜೆಗೆ ಸರ್ಕಾರದ ಆದೇಶ, ಮಂತ್ರಾಕ್ಷತೆ ಹಂಚಿ ಬಿಜೆಪಿ ಭಾವೈಕ್ಯತೆಯ ಸಂದೇಶ. ಕರಸೇವಕನ ಪರ ಪ್ರತಿಭಟಿಸಿದ ಬಿಜೆಪಿ ನಾಯಕರಿಗೆ ಹೊಸ ಸಂಕಷ್ಟ, ಸಿಎಂ ಅವಹೇಳನಕ್ಕೆ ಕಾಂಗ್ರೆಸ್ನಿಂದ ದೂರು. ಆರ್ ಅಶೋಕ್ ಸೇರಿ ನಾಯಕರ ವಿರುದ್ಧ ಎಫ್ಐಆರ್. ರಾಮನ ಸ್ವಾಗತಿಸೋಕೆ ರೆಡಿಯಾಗಿದೆ ಅಯೋಧ್ಯೆ, ರಾಮನೂರಿಗೆ ಸಿಂಗಾರ, ವಿಮಾನಗಳ ಸಂಚಾರವೇ ಸವಾಲು. ಮುಸ್ಲಿಮರಿಗೆ ರೈಲು ಸಂಚಾರ ಬೇಡವೆಂದು ಸಂಸದನ ವಿವಾದ. ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಬಿಗ್ ಟ್ವಿಸ್ಟ್, ಸಂಕ್ರಾಂತಿ ಬಳಿಕ ಎಚ್ಡಿಕೆಗೆ ಸಿಗುತ್ತಾ ಕೇಂದ್ರದ ಮಂತ್ರಿಗಿರಿ ಗಿಫ್ಟ್. ಹಾಸನದಿಂದ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಕಣಕ್ಕೆ ಇಳಿಸಲು ಪ್ಲಾನ್. ನಮೋ ಭೇಟಿ ಬಳಿಕ ಲಕ್ಷದ್ವೀಪದ ಟೂರಿಸಂಗೆ ಬೂಸ್ಟ್, ಮೋದಿ ಟೀಕಿಸಿದ್ದ ಮಾಲ್ಡೀವ್ಸ್ನ 3 ಸಚಿವರ ಸಸ್ಪೆಂಡ್. ಪ್ರವಾಸಿಗರಿಂದ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ. ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ವಿರುದ್ಧ ದೂರು ದಾಖಲಾಗಿದೆ. ಪುನೀತ್ ಕೆರೆಹಳ್ಳಿ ದೂರನ್ನ ದಾಖಲಿಸಿದ್ದಾರೆ. ಈಗಾಗಲೇ ಪುನೀತ್ ಕೆರೆಹಳ್ಳಿ ದೂರು ದಾಖಲಿಸೋಕೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಪೊಲೀಸರು ಹಿಂದೇಟನ್ನ ಹಾಕಿದ್ರು. ಯಾವಾಗ ಪುನೀತ್ ಕೆರೆಹಳ್ಳಿ ಪಟ್ಟು ಹಿಡಿತಾರೋ, ಆ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಧರಣಿಯನ್ನ ಮಾಡ್ತಾರೋ ಅಂತಹ ಸಂದರ್ಭದಲ್ಲಿ ಪೊಲೀಸರು, ಬಸವನಗುಡಿಯ ಪೊಲೀಸರು ಎನ್ಸಿಆರ್ ಅನ್ನ ದಾಖಲಿಸಿಕೊಂಡು ಕಳಿಸ್ಕೊಟ್ಟಿದ್ದಾರೆ. ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ಆಧಾರದ ಮೇಲೆ ಬಿಕೆ ಹರಿಪ್ರಸಾದ್ ಅವರು ಕೋಮುಗಲಭೆಯ ಆರೋಪವನ್ನ ಮಾಡಿದ್ರು. ಕೋಮು ಗಲಭೆಗೆ ಪುನೀತ್ ಕೆರೆಹಳ್ಳಿ ಸಂಚನ್ನ ರೂಪಿಸಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಅವರು ಒಂದು ಆರೋಪವನ್ನ ಮಾಡ್ತಾರೆ. ಈ ಸಂಬಂಧ ಹರಿಪ್ರಸಾದ್ ವಿರುದ್ಧ ದೂರು ನೀಡಲು ಪುನೀತ್ ಕೆರೆಹಳ್ಳಿ ಅವರು ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ಆದ್ರೆ ಪೊಲೀಸರು ಒಂದು ದೂರನ್ನ ದಾಖಲಿಸೋಕೆ ಹಿಂದೇಟನ್ನ ಹಾಕಿರ್ತಾರೆ. ಮೊದಲು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಹೋಗುವಂತೆ ಬಸವನಗುಡಿ ಪೊಲೀಸರು ಹೇಳಿರ್ತಾರೆ. ಆಮೇಲೆ ಠಾಣೆ ಎದುರೇ ಪುನೀತ್ ಕೆರೆಹಳ್ಳಿ ಕೂತು ದೂರು ದಾಖಲಿಸಿಕೊಳ್ಳಲು ಪಟ್ಟನ್ನ ಹಿಡಿದಿರ್ತಾರೆ. ಹೀಗಾಗಿ ಆವಾಗ ಎಚ್ಚೆತ್ತುಕೊಂಡ ಬಸವನಗುಡಿ ಪೊಲೀಸರು ದೂರನ್ನ ಪಡೆದು ಕೇವಲ ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ. ಆದರೆ ಈ ಎನ್ಸಿಆರ್ ಪ್ರತಿಯಲ್ಲಿ ಎನ್ಸಿಆರ್ ಕೌಂಟರ್ ಪಾರ್ಟಿಯ ಹೆಸರನ್ನು ಎನ್ಸಿಆರ್ ಪ್ರತಿಯಲ್ಲಿ ಉಲ್ಲೇಖ ಮಾಡಲಿಲ್ಲ. ದೂರು ಕೊಟ್ಟಿದ್ದೀವಿ, ಎಫ್ಐಆರ್ ಮಾಡೋದಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಅವರ ಸಾಮಾಜಿಕ ಜಾಲತಾಣಗಳ, ಅವರ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮೆಸೇಜ್ ಅನ್ನ ಹಾಕ್ತಾರೆ, ಒಂದು ಟ್ವೀಟ್ ಮಾಡ್ತಾರೆ, ಮತ್ತೆ ಫೇಸ್ಬುಕ್ ನಲ್ಲಿ ಹಾಕ್ತಾರೆ. ಒಂದು ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಗುಂಪಿನಲ್ಲಿ ಪುನೀತ್ ಕೆರೆಹಳ್ಳಿ ನನ್ನ ನಂಬರ್ ಅದು, ಆ ನಂಬರಿಂದ ಕೋಮು ಗಲಭೆ ಸೃಷ್ಟಿಸೋದಕ್ಕೆ ಬಿಜೆಪಿ ನನಗೆ ಪತ್ವ ಕೊಟ್ಟಿದೆ ಅಂತ ಒಂದು ಮೆಸೇಜ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರೆ, ಸ್ಕ್ರೀನ್ ಶಾಟ್. ನಾನ್ ಕೇಳ್ತಾ ಇರೋದು, ಆ ಸ್ಕ್ರೀನ್ ಶಾಟ್ ನಿಮಗೆ ಎಲ್ಲಿ ಸಿಕ್ತು? ಆ ಸ್ಕ್ರೀನ್ ಶಾಟ್ ನೀವು ಸೃಷ್ಟಿ ಮಾಡಿದ್ದ ಅಥವಾ ಎಲ್ಲಿ ಸಿಕ್ಕಿದೆ? ತಗೋಬನ್ನಿ ಅದನ್ನ. ದೂರು ಕೊಟ್ಟಿದ್ದೀವಿ, ಎಫ್ಐಆರ್ ಮಾಡೋದಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಅವರ ಸಾಮಾಜಿಕ ಜಾಲತಾಣಗಳ, ಅವರ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮೆಸೇಜ್ ಅನ್ನ ಹಾಕ್ತಾರೆ, ಒಂದು ಟ್ವೀಟ್ ಮಾಡ್ತಾರೆ, ಮತ್ತೆ ಫೇಸ್ಬುಕ್ ನಲ್ಲಿ ಹಾಕ್ತಾರೆ. ಒಂದು ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಗುಂಪಿನಲ್ಲಿ ಪುನೀತ್ ಕೆರೆಹಳ್ಳಿ ನನ್ನ ನಂಬರ್ ಅದು, ಆ ನಂಬರಿಂದ ಕೋಮು ಗಲಭೆ ಸೃಷ್ಟಿಸೋದಕ್ಕೆ ಬಿಜೆಪಿ ನನಗೆ ಪತ್ವ ಕೊಟ್ಟಿದೆ ಅಂತ ಒಂದು ಮೆಸೇಜ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರೆ, ಸ್ಕ್ರೀನ್ ಶಾಟ್. ನಾನ್ ಕೇಳ್ತಾ ಇರೋದು, ಆ ಸ್ಕ್ರೀನ್ ಶಾಟ್ ನಿಮಗೆ ಎಲ್ಲಿ ಸಿಕ್ತು? ಆ ಸ್ಕ್ರೀನ್ ಶಾಟ್ ನೀವು ಸೃಷ್ಟಿ ಮಾಡಿದ್ದ? ಅಯೋಧ್ಯೆಯಲ್ಲಿ ಆಗಲಿರೋ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದೇಶಾದ್ಯಂತ